ನಮಸ್ಕಾರ. ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಮೇಗಾ ಫ್ರೀ ಅಕೌಂಟು ಯಾವ ಥರ ರಿಜಿಸ್ಟ್ರೇಷನ್ ಮಾಡಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಓಕೆ ಫ್ರೆಂಡ್ಸು, ನಿಮಗೆ ಇದು ರಿಜಿಸ್ಟ್ರೇಷನ್ ಲಿಂಕ್ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ, ನೀವು ಚೆಕ್ ಮಾಡ್ಕೊಬೋದು ಯೂಟ್ಯೂಬಲ್ಲಿ. ಓಕೆನಾ, ಈ ಥರ ಬಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಮೆಂಟ್ ಬಾಕ್ಸು, ಇಲ್ಲಿ ನಿಮಗೆ ಇರುತ್ತೆ ರಿಜಿಸ್ಟ್ರೇಷನ್ ಲಿಂಕ್ ಅಂತೇಳಿ. ಓಕೆ, ನಿಮ್ಮ ಡೈರೆಕ್ಟ್ ಇದು ಟೆಲಿಗ್ರಾಮ್ಗೆ ಹೋಗುತ್ತೆ. ನಿಮ್ಮ ಹತ್ರ ಲಿಂಕ್ ಇದು ಟೆಲಿಗ್ರಾಮ್ ಇದ್ದರೆ ಓಕೆ, ನಿಮಗೆ ಪ್ರೊಮೋ ಕೋಡ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ರಿಜಿಸ್ಟ್ರಿಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ನಾನು ಈ ಥರ ಓಪನ್ ಮಾಡಿರಿ, ನಿಮಗೆ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ. ನಿಮಗೆ ಈ ಥರ ಕೊಟ್ಟರೆ ನಿಮಗೆ ಟೆಲಿಗ್ರಾಮ್ ಇದ್ದರೆ ವ್ಯೂ ಮೇಲೆ ಹೋದರೆ ಟೆಲಿಗ್ರಾಮ್ ಓಪನ್ ಆಗುತ್ತೆ. ಇಲ್ಲಿ ಟೆಲಿಗ್ರಾಮ್ ಇಲ್ಲ ಅಂದರೂ ಇಲ್ಲಿ ನೋಡ್ತಾ ಇರ್ಬೋದು ಈ ಕೆಳಗಡೆ ಇದುಂಟಲ್ಲ ಪ್ರಿವಿಯಸ್ ಚಾನಲ್ ಅಂತಾರೆ, ಇದ್ರ ಮೇಲೆ ಕೊಟ್ಟರೆ ನಿಮಗೆ ಇಲ್ಲಿ ನಿಮಗೆ ಟೆಲಿಗ್ರಾಮ್ ಥರನೇ ಇದಾಗುತ್ತೆ. ನಿಮಗೆ ಈ ಥರ ಬಂದರೆ ನೋಡ್ತಾ ಇರ್ಬೋದು ಮೇಲ್ಗಡೆ ಬೆಸ್ಟ್ ಆನ್ಲೈನ್ ಬೆಟ್ಟಿಂಗ್ ಅಂತ ಹಾಕಿದ್ದೀನಲ್ವ, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಮೇಗಾ ಫ್ರೀ ಅಂತ ಹಾಕಿದ್ದೀನಿ. ಓಕೆ, ನಾವು ಮೇಗಾ ಫ್ರೀ ಮೇಲೆ ಓಕೆ ಕೊಡಬೇಕು. ನಿಮಗೆ ಇದು ಈ ಮೇಗಾ ಫ್ರೀ ಯಾವ ಥರ ರಿಜಿಸ್ಟ್ರೇಷನ್ ಇದ್ದರೂ ಸೇಮ್ ಅದೇ ಥರ ಇರುತ್ತೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸೇಮ್ ಯಾವ ಥರ ಮೆಥಡ್ ಇರುತ್ತೆ ಅದೇ ಥರ ಇರುತ್ತೆ. ಮೇಗಾ ಫ್ರೀ ಬೆಸ್ಟ್ ಅಪ್ಲಿಕೇಶನ್, ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಮೇಗಾ ಫ್ರೀ ಲಿಂಕ್ ಮೇಲೆ ಈ ಥರ ಕ್ಲಿಕ್ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಮೇಗಾ ಫ್ರೀ ಲಿಂಕ್ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಮೇಲ್ ಇದೆ, ಮೊಬೈಲ್ ಇದೆ, ಸೋಷಿಯಲ್ ನೆಟ್ವರ್ಕ್ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮ್ಮ ಬೆಸ್ಟ್ ಅಂತ ನಿಮಗೆ ಬೈ ಫೋನ್ ಮೇಲೆ ಹೋಗಬೇಕಾಗುತ್ತೆ. ಓಕೆನಾ, ನೀವು ಬೈ ಫೋನ್ ಮೇಲೆ ಕ್ಲಿಕ್ ಕೊಡಿರಿ. ಓಕೆ, ಬೈ ಫೋನ್ ಮೇಲೆ ಹೋದರೆ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಸೆಂಡ್ SMS ಕೊಡಿ. ನಿಮಗೊಂದು OTP ಬರುತ್ತೆ, ಇಲ್ಲೇ OTP ಹಾಕ್ಕೊಳ್ಳಿ. ಓಕೆನಾ, OTP ಹಾಕಿ ಕೆಳಗಡೆ ಬಂದರೆ ನಿಮಗೆ ನೋಡ್ತಾ ಇರ್ಬೋದು ಪ್ರೊಮೋ ಕೋಡ್ ಅಂತ ಕೆಟ್ಟಿದ್ದಾರಲ್ವ, ಪ್ರೊಮೋ ಕೋಡ್ ಬಂದು GOBOX ಅಂತ ಹಾಕಿ GOBOX ಅಂತ ಹಾಕಿ ನಿಮಗೆ ಟೆಲಿಗ್ರಾಮಲ್ಲಿ ಇರುತ್ತೆ ಪ್ರೊಮೋ ಕೋಡ್. ಇಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೋಡಿ, ಇಲ್ಲಿ ಇರುತ್ತೆ ಪ್ರೊಮೋ ಕೋಡ್ ನೋಡ್ಕೊಳ್ಳಿ. ಹಾಕಿ GOBOX ಅಂತ ಹಾಕಿ ನಿಮಗೆ 100% ಬೋನಸ್ ಸಿಗುತ್ತೆ. ಮತ್ತು ನಿಮಗೆ ಇಲ್ಲಿ ಜಿಮೇಲ್ ಅಡ್ರೆಸ್ ಹಾಕಿ ಫ್ರೆಂಡ್ಸ್. ಓಕೆನಾ, ಮತ್ತು ಪಾಸ್ವರ್ಡ್ ಸೆಟಪ್ ಮಾಡಿ. ನಿಮಗೆ ಪಾಸ್ವರ್ಡು ಯಾವ ಥರ ಸೆಟಪ್ ಮಾಡಬೇಕಂದ್ರೆ ಒಂದು ಬಿಗ್ ಲೆಟ್ರು ಏನಾದರೂ ಹಾಕಬೇಕಾಗುತ್ತೆ. ಬಿಗ್ ಲೆಟ್ರ್ ಹಾಕಿ ಮತ್ತು ಸ್ಮಾಲ್ ಲೆಟ್ರ್ ಕೊಡಬೇಕಾಗುತ್ತೆ. ಏನಾದರೂ ಸ್ಮಾಲ್ ಲೆಟ್ರ್ ಕೊಡ್ಬೋದು. ಮತ್ತು ನಿಮಗೆ ಸ್ಟಾರು ## ಯಾವ್ದಾರು ಒಂದು ಕೊಡಬೇಕು, ಚಿಹ್ನೆ ಒಂದು ಕೊಟ್ಟು ಮತ್ತು ನಿಮಗೆ ನಂಬರ್ ಹಾಕಿ ಅಥವಾ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಓಕೆನಾ, ಮತ್ತು ಸೆಕೆಂಡ್ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಬೋನಸ್ ಫಾರ್ ಸ್ಪೋರ್ಟ್ಸ್ ಅಂತ. ನಿಮಗೆ ಯಾವ ಥರ ಬೋನಸ್ ಬೇಕು ಅಂತ ಕೇಳಿದರೆ ನಿಮಗೆ ಸ್ಪೋರ್ಟ್ಸಲ್ಲಿ ಬೇಕಾದ್ರೆ ಸ್ಪೋರ್ಟ್ಸಲ್ಲಿ ಹಾಕಿ ಸೇವ್ ಮಾಡಿಕೊಳ್ಳಿ. ಓಕೆನಾ, ನಿಮಗೆ ನಾನು ಪ್ರೊಮೋ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಡಿಪಾಸಿಟ್ ಮಾಡುವಾಗ ನಿಮಗೆ ಅದರಲ್ಲೇ ಬೋನಸ್ ಬರ್ತಾ ಇರುತ್ತೆ ನಿಮಗೆ. ಓಕೆನಾ, ಅಂದರೆ ಎಷ್ಟಂದರೆ ಬೋನಸ್ಸು 1,000ಗೆ 1,000, 8,000ಗೆ 8,000, 10,000ಗೆ 10,000 ಆ ಥರ ಬೋನಸ್ ಸಿಗುತ್ತೆ ಡಬಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಕೆಳಗಡೆ ರಿಜಿಸ್ಟ್ರೇಷನ್ ಅಂತೀರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೀವು ಆ್ಯಪ್ ಡೌನ್ಲೋಡ್ ಮಾಡಿ ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀರಾ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಮೊಬೈಲ್ ಅಪ್ಲಿಕೇಶನ್ ಅಂತ ಇರುತ್ತೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಕೊಡಿರಿ ಫ್ರೆಂಡ್ಸ್. ಓಕೆನಾ, ಮೊಬೈಲ್ ಕ್ಲಿಕ್ ಓಕೆ ಕೊಟ್ಟರೆ ಇಲ್ಲಿ ನಿಮಗೆ ಇಲ್ಲಿ ಆ್ಯಂಡ್ರಾಯ್ಡು ಐಫೋನ್ ಅಂತ ಇರುತ್ತೆ ಫ್ರೆಂಡ್ಸ್. ಓಕೆನಾ, ಆ್ಯಂಡ್ರಾಯ್ಡಲ್ಲಿ ಮಾತ್ರ ಇದೆ, ಐಫೋನಲ್ಲಿ ಇಲ್ಲ, ಅಂದರೆ ಬಿಟ್ಟಿಲ್ಲ ಇನ್ನು, ಅಂದರೆ ಫಾರಿನಲ್ಲಿ ಉಂಟು, ಇಂಡಿಯಾದಲ್ಲಿ ಇನ್ನೂ ಬಿಟ್ಟಿಲ್ಲ ಐಫೋನಿಗೆ. ಓಕೆನಾ, ಐಫೋನಲ್ಲಿ ಆಡೋರು ಇದು ಹೇಳಿದ್ದೇನೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಆಡ್ಕೊಳ್ಳಿ. ಓಕೆ, ಈಸಿ ಇರುತ್ತೆ. ಮತ್ತು ನೀವು ಇಲ್ಲಿ ಆ್ಯಂಡ್ರಾಯ್ಡ್ ಅಂತಿದೆ ಫ್ರೆಂಡ್ಸ್, ಆ್ಯಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಕೊಡಬೇಕು. ಓಕೆನಾ, ಈ ಥರ ಕೊಟ್ಟರೆ ನಿಮಗೆಲ್ಲ ಡೌನ್ಲೋಡ್ ಕೇಳುತ್ತೆ. ಓಕೆ ಕೊಡಿ, ಡೌನ್ಲೋಡ್ ಎನಿಮೋರ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗಿ ಸ್ಟಾರ್ಟ್ ಆಗಿತ್ತು. ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ಮೇಗಾ ಫ್ರೀ ಅಂತ ಆಲ್ರೆಡಿ ಉಂಟು. ಇಲ್ಲಿ ನಾನು ಏನು ಮಾಡಬೇಕಂದ್ರೆ ನಲ್ಲಿ ID ಇದರ ನಂತರ ರಿಜಿಸ್ಟರ್ ಆದರೆ ನಾನು ಡೈರೆಕ್ಟಾಗಿ ಲಾಗಿನ್ ಮಾಡ್ಬೋದು. ಓಕೆನಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ ಮೇಲೆ ಹೋಗಿ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಹೋದರೆ ನಿಮಗೆ ಇಲ್ಲಿ ಬೈ ಫೋನು ಜಿಮೇಲ್ ಅಂತಿದೆ ಫ್ರೆಂಡ್ಸ್. ಓಕೆ, ನೀವು ಬೈ ಫೋನ್ ಮೇಲೆ ಹೋಗಬೇಕಾದ್ರೆ ಬೈ ಫೋನ್ ಮೇಲೆ ಹೋದರೆ ನೀವು ಇಲ್ಲಿ ನಿಮಗೆ ಫೋನ್ ನಂಬರ್ ಹಾಕಬೇಕು ನಿಮ್ಮದು ಫಸ್ಟು. ಓಕೆ, ನಮ್ಮ ಫೋನ್ ನಂಬರ್ ನಿಮಗೆ ಒಂದೇ ಆ್ಯಪಿಗೆ ಒಂದೇ ಸಲ ಯೂಸ್ ಆಗೋದು. ಮತ್ತು ಇಲ್ಲಿ ಪ್ರೊಮೋ ಕೋಡ್ ಕೇಳಿದರೆ ಪ್ರೊಮೋ ಕೋಡು GOBOX ಅಂತ ಹಾಕಿ GOBOX ಬಿಗ್ ಲೆಟರಲ್ಲಿ ಹಾಕಿ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಂಡು ಹಾಕಿ. ಓಕೆ, ಮತ್ತು ಇಲ್ಲಿ ಬೋನಸ್ ಕೇಳಿದರೆ ಬೋನಸ್ ನಿಮಗೆ ಯಾವುದರಲ್ಲಿ ಬೇಕು ಎಷ್ಟು ಬೇಕು ಅಂತ ಹೇಳಿದರೆ ಬೋನಸ್ ಫಸ್ಟ್ ಆಪ್ಷನು ಆನ್ ಮಾಡಿಡಿ. ಓಕೆ, ಮತ್ತು ಇಂಡಿಯಾ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ನಿಮಗೆ ಟಿಕ್ ಮಾಡ್ತಾ ಹೋಗಬೇಕಿಲ್ಲ. ಓಕೆ, ಟಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೋದು. ಇಲ್ಲಿ ರಿಜಿಸ್ಟರ್ ಮಾಡಿದ್ರೆ ಹಾಗೆ ನಿಮಗೊಂದು ID ಮತ್ತು ಪಾಸ್ವರ್ಡ್ ಕೊಡ್ತಾರೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರಿಜಿಸ್ಟರ್ ಮೇಲೆ ಕೊಟ್ಟರೆ ಮೇಲೆ ನಿಮಗೆ ಇಲ್ಲಿ I am not robot ಬರುತ್ತೆ. ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬಸ್ಸಿಗೆ ಹೇಳ್ತಂದ್ರೆ ಬಸ್ ಎಲ್ಲೆಲ್ಲ ತೋರಿಸ್ತಾ ಉಂಟು ಅಲ್ಲೆಲ್ಲ ಟಿಕ್ ಕೊಡ್ತಾ ಹೋಗಿ ಬಸ್ಸನ್ನ. ಓಕೆ, ಈ ಥರ ನೆಕ್ಸ್ಟ್ ನೀವು ಇಲ್ಲಿ ವೆರಿಫೈ ಅಂದ ಮೇಲೆ ಕೊಡಬೇಕಾಗುತ್ತೆ. ಈಗ ರಾಂಗ್ ಆಯ್ತು, ಅದು ಕಾರ್ ಕೇಳ್ತಿದ್ದಾರೆ. ಕಾರ್ ಎಲ್ಲೆಲ್ಲ ತೋರ್ತಾ ಉಂಟು ಅಲ್ಲೆಲ್ಲ ಟಿಕ್ ಕೊಡ್ತಾ ಹೋಗಿ. ಮತ್ತೆ ವೆರಿಫೈ ಕೊಡಬೇಕು. ಓಕೆ, ಸಕ್ಸಸ್ ಆಯಿತು ಫ್ರೆಂಡ್ಸ್. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ಕನ್ಫರ್ಮ್ ಫಾರ್ ನಾನು ಅಂದರೆ ಜಿಮೇಲಿಂದ ರಿಜಿಸ್ಟರ್ ಮಾಡಿದ್ದು. ಓಕೆ, ನಂದು ಆಲ್ರೆಡಿ ಅಕೌಂಟ್ ಇದೆ, ಅದಕ್ಕೋಸ್ಕರ ನೀವು ಮೊಬೈಲಿಂದ ಮಾಡಿದರೆ ನಿಮಗೆ ಮೊಬೈಲ್ಗೊಂದು OTP ಬರುತ್ತೆ. ಮತ್ತು ಕೆಳಗಡೆ ನೋಡುವ ಸೆಂಡ್ ಕೋಡ್ ಅಂತಿದೆ, ಸೆಂಡ್ ಕೋಡ್ ಕೊಡಿ. ಆವಾಗ ನಿಮಗೆ ಒಂದು OTP ಬರುತ್ತೆ. ಓಕೆನಾ, ಮೊಬೈಲಿಗೆ ಅದಾಗಿ ಕನ್ಫರ್ಮ್ ಕೊಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ
ಇರ್ಬೋದು ನಾನು ಜಿಮೇಲ್ ಕೊಟ್ಟಿದ್ದೆ, ನಂಗೆ ಜಿಮೇಲಿಗೆ ಒಂದು OTP ಬಂದಿದೆ. ನಾನು ಈ ಥರ ಓಪನ್ ಮಾಡ್ತೀನಿ ಜಿಮೇಲ್ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಕೋಡ್ ಇದೆ ನೋಡಿ. ಈ ಕೋಡ್ನ ಕಾಪಿ ಮಾಡಿ ಎಲ್ಲ ಹಾಕಬೇಕಾಗುತ್ತೆ. ಓಕೆ, ಈ ಥರ ಕಾಪಿ ಮಾಡಿ ಓಕೆ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಇಲ್ಲಿ ಕೆಳಗಡೆ ಆ್ಯಕ್ಟಿವ್ ಅಂದಿಲ್ಲ, ಆ್ಯಕ್ಟಿವ್ ಮೇಲೆ ಕೊಡಿ. ಓಕೆ, ನಿಮ್ಮದು ಸ್ಕ್ರೀನ್ಶಾಟ್ ತಿಳ್ಕೊಳ್ಳಿ ಮತ್ತು ಇದು ಪಾಸ್ವರ್ಡ್ ಸೇವ್ ಮಾಡಿಕೊಳ್ಳಿ. ಓಕೆನಾ, ID ಎಲ್ಲ ಸೇವ್ ಇರೋದು. ನೆಕ್ಸ್ಟ್ ಕೊಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಮೇಘಾಫರಿ ಅಂತ ಬಂತು. ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೆಳಗಡೆ ನೋಡ್ತಾ ಇರ್ಬೋದು ಮೆನು ಅಂತ ಇರೋದಲ್ಲ, ಮೆನು ಆಪ್ಷನ್ಗೆ ಹೋಗಿ. ಮೆನು ಹೋದ್ರ ಮೇಲೆ ಮೇಲ್ಗಡೆ ಸೆಟ್ಟಿಂಗ್ ಇರುತ್ತೆ, ಸೆಟ್ಟಿಂಗ್ ಹೋಗಿ. ಸೆಟ್ಟಿಂಗ್ ಹೋದ್ರ ಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಪ್ರೊಫೈಲ್ ತೋರ್ತದೆ. ಇನ್ನೊಂದು ಪ್ರೊಫೈಲ್ಸ್ ಮೇಲೆ ಹೋಗಿ ಇಲ್ಲೇ ಹೋದ್ರ ಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಜಿಮೇಲ್ ಅಂತ ಲಿಂಕ್ ಅಂತ ಇರುತ್ತೆ. ಜಿಮೇಲ್ ಲಿಂಕ್ ಮಾಡ್ಕೊಳ್ಳಿ. ಆಲ್ರೆಡಿ ಲಿಂಕ್ ಅಂದರೆ ಲಿಂಕ್ ಅಂತ ಇರುತ್ತೆ. ಮೊಬೈಲ್ ನಂಬರ್ ಕೂಡ ಅಷ್ಟೇ ಲಿಂಕ್ ಅಂತ ಇರುತ್ತೆ, ಲಿಂಕ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಬಟ್ ಜಿಮೇಲ್ ಲಿಂಕ್ ಆಗಿರಲ್ಲ. ಜಿಮೇಲ್ ಲಿಂಕ್ ಮಾಡ್ಕೊಳ್ಳಿ. ನಾನು ಈಗ ಯಾವ ಥರ ಹೇಳಿಕೊಟ್ಟಿದ್ದೀನಿ ನೋಡಿ ಅದೇ ಥರ ಮೆಸೇಜ್ ಬರುತ್ತೆ ನಿಮಗೆ ಜಿಮೇಲಿಗೆ. ಬಂದಿಲ್ಲ ಅಂದರೆ ರಿಫ್ರೆಶ್ ಮಾಡಿ ನೋಡಿ, 2-3 ಸಲ ಬಂದಿರುತ್ತೆ ಜಿಮೇಲಿಗೆ ಮೆಸೇಜು. ಒಂದು ವೇಳೆ ನಿಮಗೆ ಲಿಂಕ್ ಆಗ್ತಾ ಇಲ್ಲ ಅಂದರೆ ನನಗೆ ಬಂದು ಮೆಸೇಜ್ ಮಾಡಿ. ಓಕೆನಾ, ಟೆಲಿಗ್ರಾಮಿಗೆ ಇಲ್ಲಿ ನೋಡ್ತಾ ಹೋದು ಟೆಲಿಗ್ರಾಮ್ ಇದ್ದವರು ನಿಮ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಏನಾದರೂ ರಿಜಿಸ್ಟ್ರೇಷನ್ ಬಗ್ಗೆ ಪ್ರಾಬ್ಲಮ್ ಆಯಿತು, ಡಿಪಾಸಿಟ್ ವಿಡ್ರಾಲ್ ಏನಾದರೂ ಪ್ರಾಬ್ಲಮ್ ಆದರೆ ಮೆಸೇಜ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ವರ್ಡ್ ಚೇಂಜ್ ಕೂಡ ಇಲ್ಲೇ ಇದೆ. ನಿಮ್ಮದು ನೆಕ್ಸ್ಟ್ ಫ್ಯೂಚರ್ಗೆ ಏನಾದರೂ ಪಾಸ್ವರ್ಡ್ ಚೇಂಜ್ ಮಾಡ್ತಿದ್ರೆ ಚೇಂಜ್ ಮಾಡ್ಕೋಬೋದು. ಮೊಬೈಲ್ ನಂಬರ್ ಕೂಡ ಅಷ್ಟೇ ಚೇಂಜ್ ಮಾಡ್ತೀರಿ ಅಂದರೆ ಚೇಂಜ್ ಮಾಡ್ಕೋಬೋದು ಈ ಆಪ್ಷನಿಗೆ ಬಂದು. ಬಟ್ ಜಿಮೇಲ್ ಚೇಂಜ್ ಮಾಡಲಿಕ್ಕಾಗಲ್ಲ, ಅದೇ ಜಿಮೇಲ್ ಕೊಡಬೇಕಾಗುತ್ತೆ. ಓಕೆನಾ, ಮತ್ತೆ ಏನು ಮಾಡಬೇಕಂದ್ರೆ ಇದೇ ಪೇಜಲ್ಲಿ ನೋಡ್ತಾ ಇರ್ಬೋದು ಎಂಟರ್ ದ ಡೀಟೇಲ್ ಅಂತ ಇದೆ. ಇದು ನಿಮಗೂ ಅಕೌಂಟ್ ವೆರಿಫಿಕೇಷನ್. ನಾನು ನಿಮಗೆ ಇನ್ನೊಂದು ಸಲ ಬ್ಯಾಕ್ ಬಂದು ತೋರಿಸ್ತೀನಿ ಎಲ್ಲಿರುತ್ತೆ ಅಂತಾರೆ ಅದು ಆಪ್ಷನ್ನು. ಫ್ರೆಂಡ್ಸ್, ಅದು ನೀವು ಎಂಟರ್ ದ ಡೀಟೇಲ್ ಅಂತ ಅದು ಕಂಪಲ್ಸರಿ ಡಿಪಾಸಿಟ್ ಅದು ಮಾಡಲೇಬೇಕಾಗುತ್ತೆ. ನಿಮ್ಮ ಮೆನುಗೆ ಹೋದರೆ ನಿಮಗೆ ಇಲ್ಲಿ ಮೇಲುಗಡೆ ಸೆಟ್ಟಿಂಗ್ ಇರುತ್ತೆ, ಸೆಟ್ಟಿಂಗ್ ಹೋದರೆ ಮತ್ತೆ ಮೇಲೆ ಪ್ರೊಫೈಲ್ಸ್ ಇರುತ್ತೆ, ಪ್ರೊಫೈಲ್ಸ್ ಮೇಲೆ ಹೋಗಿ ಮೇಲೆ ನೋಡ್ಕೋಬೋದು ಎಂಟರ್ ಡೀಟೇಲ್. ಇದು ನಿಮಗೆ ಅಮೌಂಟ್ ವಿಡ್ರಾ ಮಾಡುವಾಗ ನೀವು ಮಾಡಲೇಬೇಕಾಗುತ್ತೆ ಎಂಟರ್ ದ ಡೀಟೇಲ್. ನಿಮ್ಮ ಹತ್ರ ಆಲ್ರೆಡಿ ಡಿಪಾಸಿಟ್ ಮಾಡ್ತೀನಿ ಆಡ್ತೀನಿ ಅಂದರೆ ಆಡ್ಕೋಬೋದು, ಏನು ತೊಂದರೆ ಇಲ್ಲ. ನೀವು ಅಮೌಂಟ್ ವಿಡ್ರಾ ಮಾಡ್ತೀನಿ ಅಂದರೆ ಮಾತ್ರ ಡಿಪಾಸಿಟ್ ಡೀಟೇಲ್ಸ್ ಫಿಲಪ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಇದು ಅಕೌಂಟ್ ವೆರಿಫಿಕೇಷನ್ ಅಂತ ಹೇಳ್ತಾರೆ. ಓಕೆನಾ, ಎಂಟರ್ ಡೀಟೇಲ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಫಸ್ಟ್ ನೇಮ್ ಹಾಕಬೇಕು, ಇಲ್ಲಿ ಸೆಕೆಂಡ್ ನೇಮ್ ಹಾಕಬೇಕು ಇಲ್ಲಿ ನಿಮಗೆ. ಓಕೆನಾ, ನಿಮ್ಮ ಹತ್ರ ಫಸ್ಟ್ ನೇಮ್ ಇಲ್ಲ ಉಂಟು, ಸೆಕೆಂಡ್ ನೇಮ್ ಇಲ್ಲ ಅಂದರೆ ಸೇಮ್ ನೇಮ್ ಕೂಡ ಹಾಕೋಬೋದು. ಫಸ್ಟ್ ನೇಮು ಎರಡು ಕಾಲಮಲ್ಲಿ ಯೂಸ್ ಮಾಡ್ಕೊಳ್ಳಿ ಫಸ್ಟ್ ನೇಮನ್ನ. ಓಕೆನಾ, ಸೆಕೆಂಡ್ ನೇಮ್ ಇಲ್ಲ ಅಂದರೆ ತೊಂದರೆ ಇಲ್ಲ. ಸೆಕೆಂಡ್ ನೇಮ್ ಫಸ್ಟ್ ನೇಮ್ ಉಂಟು ಅಂದರೆ ಇಲ್ಲಿ ಫಸ್ಟ್ ನೇಮ್ ಹಾಕಿ. ಓಕೆನಾ, ಇಲ್ಲಿ ಫಸ್ಟ್ ನೇಮ್ ಇಲ್ಲಿ ಸೆಕೆಂಡ್ ನೇಮ್ ಹಾಕಿ. ಓಕೆನಾ, ಮತ್ತು ಕೆಳಗಡೆ ಡೇಟ್ ಆಫ್ ಬರ್ತು ನಿಮ್ಮದು ಇಲ್ಲಿ ಪ್ಲೇಸ್ ಆಫ್ ಬರ್ತ್ ನೀವು ಇಲ್ಲಿ ಹುಟ್ಟಿದಂತ ಹಾಕಿ ಕೇಳ್ತಿದ್ದಾರೆ, ನೀವು ಇಲ್ಲಿ ಹಾಕ್ಬೋದು. ಜಿಲ್ಲೆ ಹೆಸರು ಹಾಕಿ ನೀವು ಇಲ್ಲಿ ಹುಟ್ಟಿದೆ ಅಂತ ಹೇಳಿ. ಓಕೆ, ಮತ್ತು ಇಲ್ಲಿ ನಿಮಗೆ ಯಾವುದು ನೀವು ಕರ್ನಾಟಕ, ಕೇರಳ ಯಾವುದು ಅಂತ ಕೇಳಿದರೆ ಓಕೆನಾ, ಸ್ಟೇಟ್ ನೀವು ಈಗ ಕೊಡಬೇಕು, ಕರ್ನಾಟಕ ಅಂತ ಕೊಡಬೇಕು. ಓಕೆನಾ, ಇಲ್ಲಿ ಕೆಳಗಡೆ ಸಿಟಿ ಕೇಳಿದರೆ ನಿಮ್ಗೆ ಯಾವ್ದು ಸಿಟಿ, ನಿಮಗೆ ಒಂದು ವೇಳೆ ನಿಮಗೆ ಇದರಲ್ಲಿ ಸಿಟಿ ಇಲ್ಲ ಅಂದರೆ ನಿಮಗೆ ಯಾವ ಸಿಟಿ ಹತ್ತಿರ ಆಗುತ್ತೆ ಆ ಸಿಟಿ ಕೊಡ್ಬೋದು. ಓಕೆನಾ, ನಿಮ್ಮದು ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಮತ್ತು ಇಲ್ಲಿ ಅಡ್ರೆಸ್ ಕೇಳಿದ್ದಾರೆ. ಈ ಅಡ್ರೆಸ್ ಬಂದುಬಿಟ್ಟು ನಿಮಗೆ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಸೇಮ್ ಅಡ್ರೆಸ್ ಹಾಕ್ಬೋದು ಇಲ್ಲಿ ನಿಮಗೆ. ಓಕೆನಾ, ಮತ್ತು ಕೆಳಗಡೆ ಡಾಕ್ಯುಮೆಂಟ್ ಟೈಪ್ ಅಂತಿದೆ. ಡಾಕ್ಯುಮೆಂಟ್ ಟೈಪ್ ಅಂದರೆ ನಿಮಗೆ ಇಲ್ಲಿ ಕೇಳಿದ್ದಾರೆ ನೋಡಿ, ಫಾರಿನ್ ನ್ಯಾಷನಲ್ ಐಡಿ ಇಂಥ ಪಾಸ್ಪೋರ್ಟ್ ಇದೆ ಅಂದರೆ ಫಾರಿನ್ ಹೋಗೋದೆಲ್ಲ ಇರುತ್ತಲ್ಲ ಅದು ಇದ್ದರೆ ಅದು ಕೊಡ್ಬೋದು. ಓಕೆನಾ, ಇಲ್ಲ ನ್ಯಾಷನಲ್ ಐಡಿ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಆಗುತ್ತೆ, ವೋಟರ್ ಐಡಿ ಆಗುತ್ತೆ. ಓಕೆ, ನ್ಯಾಷನಲ್ ಐಡಿ ಅಂದರೆ ನಿಮಗೆ ಫಾರಿನ್ ಐಡಿ ಅಂದರೆ ನಿಮಗೆ ಫಾರಿನಲ್ಲಿ ಏನಾದರೂ ಐಡಿ ಉಂಟು ನಿಮ್ಮ ಹತ್ರ ಅಂದರೆ ಹಾಕ್ಬೋದು. ಅಂದರೆ ಜಾಬ್ ಐಡಿ ಹಾಕೋದು, ಏನಾದರೂ ಅಲ್ಲಿದ್ದ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ನೀವು ಹಾಕೋಬೋದು. ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಷ್ಟು 4 ವೀಲರ್ 2 ವೀಲರ್ ಆಗುತ್ತೆ, ಇಂಡಿಯಾದಾಗುತ್ತೆ, ಫಾರಿನ್ ಕೂಡ ಆಗುತ್ತೆ. ಓಕೆನಾ, ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಬೆಸ್ಟ್ ಅಂದರೆ ನ್ಯಾಷನಲ್ ಐಡಿ ಅಂತ ಇರುತ್ತೆ, ಬೆಸ್ಟ್ ಅದು ಹಾಕಿ. ಓಕೆ, ಮತ್ತು ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಸೀರೀಸ್ ಅಂತ ಕೊಟ್ಟಿದ್ದು, ಇದು ಬೇಕಂತಿಲ್ಲ ನಿಮಗೆ. ಓಕೆನಾ, ಇಲ್ಲಿ ಡಾಕ್ಯುಮೆಂಟ್ ನಂಬರು ನಿಮ್ಮ ಆಧಾರ್ ನಂಬರ್ ಕೊಟ್ಟರೆ ನೀವು ಆಧಾರ್ ನಂಬರ್ ಫುಲ್ ಬರಬೇಕು. ಇಲ್ಲ ಪಾನ್ ಕಾರ್ಡ್ ಅದು ವೋಟರ್ ಐಡಿ ಕೊಟ್ಟರೆ ವೋಟರ್ ಐಡಿ ಹಾಕಬೇಕು, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ. ಓಕೆ, ಇಲ್ಲಿ ಡೇಟ್ ಬೈ ಇಶ್ಯೂ ಅಂತ ಹೇಳಿದ್ರೆ, ಡೇಟ್ ಬೈ ಇಶ್ಯೂ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಆಗ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಪಾಸ್ಪೋರ್ಟ್ ಆಗಿದ್ದು ಯಾವಾಗ ಆಗಿದ್ದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನು ನಿಮ್ಮ ಹತ್ರ ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು ಒಂದು 3 ವರ್ಷ 2 ವರ್ಷ ಹಿಂದೆ ಕೊಡ್ಬೋದು. ಯಾವ ಡೇಟ್ ಕೂಡ ಕೊಡ್ಬೋದು, ಏನು ತೊಂದರೆ ಇಲ್ಲ ಅದರಲ್ಲಿ. ನಿಮ್ಮ ಹತ್ರ ಆಧಾರ್ ಕಾರ್ಡಲ್ಲಿದ್ದರೆ ಆಧಾರ್ ಕಾರ್ಡಲ್ಲಿ ಸೈಡಲ್ಲಿ ಹಾಕ್ತಾರೆ ಡೇಟ್ ಬೈ ಇಶ್ಯೂ ಅಂತೇಳಿ ನೋಡ್ಕೋಬೋದು. ನಿಮ್ಗೆ ಆವಾಗ ಆಧಾರ್ ಕಾರ್ಡ್ ನೀವು ಮಾಡಿಸಿದ್ದು ಅಂತೇಳಿ. ನಿಮ್ಮ ಹತ್ರ ಒಂದು ವೇಳೆ ಇಲ್ಲ ಅಂದರೆ ತೊಂದರೆ ಇಲ್ಲ, ಏನೋ ಪ್ರಾಬ್ಲಮ್ ಏನು ಬರಲ್ಲ. ಒಂದು ಡೇಟ್ ಯಾವ್ದಾರ ಒಂದು ಡೇಟ್ ಕೊಟ್ಬಿಡ್ಬೋದು ಹಾಗಿದ್ರೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಇಸ್ಯೂಡ್ ಬೈ ಅಂತ ಕೇಳ್ತಾರೆ. ಇಸ್ಯೂಡ್ ಬೈ ಅಂದರೆ ನಿಮಗೆ ಆ ಡಾಕ್ಯುಮೆಂಟ್ ಎಲ್ಲ ನಿಮ್ಗೆ ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಿಮ್ಮದು ಫಾರಿನ್ ಡಾಕ್ಯುಮೆಂಟ್ ಇದ್ದರೆ ಫಾರಿನ್ನವ್ರು ಯೂಸ್ ಮಾಡೋದು, ಇಂಡಿಯನ್ ಇದ್ದರೆ ಇಂಡಿಯಾದು. ಈಗ ನಿಮ್ಮದು ಫಾರಿನ್ ಯಾವ್ದಾದ್ರು ID ಕಾರ್ಡ್ ಎಲ್ಲ ಇದ್ದರೆ ಫಾರಿನ್ ಹಾಕಬೇಕು. ನನಗೆ ದುಬೈಲಿದ್ದರೆ ಅಂದರೆ ನಂದು ID ಕಾರ್ಡ್ ಕೊಟ್ಟಿದ್ದು ನೋಡಿ ಜಾಬ್ ಇದು, ಅವಾಗ ನಾನು ಗೌರ್ಮೆಂಟ್ ಆಫ್ ದುಬೈ ಅಂತ ಕೊಡ್ತೀನಿ. ಬೇಕಾದ್ರೆ ನಿಮ್ಗೆ ಇಂಡಿಯಾ ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಡಬೇಕಾಗುತ್ತೆ. ಓಕೆನಾ, ಕೊಟ್ಟು ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ್ರೆ ನಿಮ್ಮದು ಅಕೌಂಟು ಕಂಪ್ಲೀಟ್ ವೆರಿಫಿಕೇಷನ್ ಆಗುತ್ತೆ, ಅಂದರೆ ವಿಡ್ರಾ ಮಾಡಲಿಕ್ಕೆ ಆಗುತ್ತೆ. ಓಕೆನಾ, ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ನಾನೀಗ ಆಲ್ರೆಡಿ ನಂತರ ಅಕೌಂಟ್ ಇದೆ, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ತೋರಿಸಿದಷ್ಟೇ. ಈಗ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ. ನಾನು ಮತ್ತೆ ಫುಲ್ ಬ್ಯಾಕ್ ಬಂದುಬಿಟ್ಟು ನೀವು ಇನ್ನೊಂದು ಸೆಟ್ಟಿಂಗ್ ಇದೆ ಫ್ರೆಂಡ್ಸ್. ಓಕೆನಾ,
ಇನ್ನೊಂದೇನೆಂದರೆ ನಿಮಗಿಲ್ಲಿ ಮೆನು ಹೋಗಿ, ಮೆನು ಹೋದ್ರ ಮೇಲೆ ನಿಮಗಿಲ್ಲಿ ಇಲ್ಲಿ ಸೆಟ್ಟಿಂಗ್ ಅಂತ ಇರೋದು, ಸೆಟ್ಟಿಂಗ್ ಮತ್ತೆ ಹೋಗಿ ಸೆಟ್ಟಿಂಗ್ ಮೇಲೆ, ಸೆಟ್ಟಿಂಗ್ ಹೋದ್ರ ಮೇಲೆ ನಿಮಗಿಲ್ಲಿ ಸೆಕ್ಯೂರಿಟಿ ಸೆಟ್ಟಿಂಗ್ ಅಂತ ಇರುತ್ತೆ ನೋಡಿ ಈ ಆಪ್ಷನ್ನ ಓಕೆ ಮಾಡಿ. ಇಲ್ಲಿ ಓಕೆ ಕೊಟ್ಟರೆ ನಿಮಗೆ ಇಲ್ಲಿ ಎಲ್ಲ ಗ್ರೀನಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಒಂದು ಬಿಟ್ಟು ಇದೊಂದು 2 ಫ್ಯಾಕ್ಟ್ರಿ ಅಂತ ಕೆಟ್ಟೊಂದು ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇದೊಂದು ರೆಡ್ ಇರಲಿ ಪರವಾಗಿಲ್ಲ, ಯಾಕಂದರೆ ನೀವು ಇದೊಂದು ಯೂಸ್ ಮಾಡಿ ಗೊತ್ತಿಲ್ಲದೆ ನೀವು ಯೂಸ್ ಮಾಡ್ತೀವಿ. ಓಕೆನಾ, ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ಯಾವ ಥರ ಯೂಸ್ ಮಾಡಬೇಕಂತೇಳಿ. ಇದು ನಿಮಗೆ ಬೇಕಂತಿಲ್ಲ, ಇದು ಯೂಸೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಓಕೆನಾ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಇಲ್ಲಿಗೆ ಗ್ರೀನ್ ಇರುತ್ತೆ ಮೊಬೈಲ್ ನಂಬರ್ ಕೊಟ್ಟರೆ 90 ಡೇಸ್ಗೆ ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾರೆ. ನೀವು ಬೇಕಾದ್ರೂ ಮಾಡ್ಬೋದು, ಇಲ್ದ ಓಕೆನಾ, ಏನು ಪ್ರಾಬ್ಲಮ್ ಏನಾಗಲ್ಲ. 90 ಡೇಸ್ ಆದ್ರ ಮೇಲೆ ಕೂಡ ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಏನಿಲ್ಲ. ಸೆಕ್ಯೂರಿಟಿ ಕ್ವಶನ್ ಕೇಳಿದರೆ, ಸೆಕ್ಯೂರಿಟಿ ಕ್ವಶನ್ ಅಂದರೆ ನೀವು ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಮರ್ತೋಯ್ತು ಅಂದರೆ ಲಾಗಿನ್ ಕೊಡಲಿಕ್ಕೆ ನಿಮಗೆ ಫೇವ್ರೇಟ್ ಟೀಮ್ ಯಾವುದು ಕೊಟ್ಟು ನಿಮಗೆ ಇಂಡಿಯಾ ಅಂತ ಕೊಡ್ಬೋದು. ಅಂದರೆ ನೀವು ಇಂಡಿಯಾ ಅಂತ ಕೊಟ್ಟರೆ ನಿಮಗೆ ಒಂದು ಹೇಳಿದ್ನಲ್ಲ, ನಿಮ್ಗೆ ಕರೆಕ್ಟಾಗಿ ಸ್ಪೆಲ್ಲಿಂಗ್ ಏನು ಕೊಟ್ಟರೆ ನೋಡಿ ಅದೇ ರಿಕವರಿಗೆ ಕೊಡಬೇಕಾಗುತ್ತೆ. ನೀವು ಸ್ಮಾಲ್ ಲೆಟ್ರ್ ಕೊಟ್ಟು ಅಲ್ಲಿ ಬಿಗ್ ಲೆಟ್ರ್ ಹಾಕಿದರೆ ನಿಮ್ಗೆ ಆಗಲ್ಲ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕೆಳಗಡೆ ಹೋಗೋದು ಓನ್ ಯುವರ್ ಕ್ವಶನ್ ಅಂತ ಕೇಳಿದರೆ ಓನ್ ಯುವರ್ ಕ್ವಶನ್ ಅಂತ ಕೊಡ್ಕೋಬೋದು. ಇಲ್ಲಿ ನಿಮ್ಮದು ಏನಾದರೂ ಒಂದು ಕ್ವಶನ್ ಕೊಡ್ಬೋದು, ಅಂದರೆ ಮೈ ID, ಮೈ ಮೊಬೈಲ್ ನಂಬರ್ ಏನು ಕೊಟ್ಟು ನೀವು ಇಲ್ಲಿ ನಂಬರ್ ಹಾಕ್ಬೋದು, ಹೆಸರು ಕೂಡ ಹಾಕೋಬೋದು. ಓಕೆನಾ, ಹಾಗೂ ನಿಮಗೆ ಈಸಿ ಆಗುತ್ತೆ ಓನ್ ಕ್ವಶನ್ ಮೇಲೆ ಹೋದರೆ. ಕೆಳಗಡೆ ಹೇಳಿದ್ದಾನಲ್ಲ ಸೆಕ್ಯೂರಿಟಿ ಇದು ಯೂಸ್ ಮಾಡಬೇಡಿ. ಇದೇನಾದರೂ ಯೂಸ್ ಮಾಡಿಲ್ಲ ಅಂದರೂ ಏನೋ ಪ್ರಾಬ್ಲಮ್ ಏನಾಗಲ್ಲ. ವಿಡ್ರಾ ಡಿಪಾಸಿಟ್ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಟೆನ್ಷನ್ನೇ ಬೇಡ. ಓಕೆನಾ, ಮತ್ತು ಪರ್ಸನಲ್ ಡೀಟೇಲ್ ಹೇಳಿದ್ದಾನೆ, ಇದು ವಿಡ್ರಾ ಮಾಡ್ತೀನಿ ಅಂದರೆ ಅಮೌಂಟ್ ವಿಡ್ರಾ ಮಾಡ್ತೀನಿ ಅಂದರೆ ಫಿಲಪ್ ಆಗಬೇಕು. ಇದು ಗ್ರೀನ್ ಆದರೆ ಅಮೌಂಟ್ ವಿಡ್ರಾ ಆಗುತ್ತೆ, ಇಲ್ಲದ್ರೆ ಆಗಲ್ಲ ಅಮೌಂಟ್ ವಿಡ್ರಾ. ಓಕೆನಾ, ಇದು ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಇಲ್ಲಿ ಜಿಮೇಲ್ ಬ್ಲಾಕ್ ಅಂತ ಹೇಳಿದರೆ, ಜಿಮೇಲ್ ಯಾಕಂದರೆ ಆಫ್ ಅಂದರೆ ನಿಮಗೆ ನೆಕ್ಸ್ಟ್ ನೀವು ಜಿಮೇಲ್ ಲಾಗಿನ್ ಆಗ್ತೀರ ಅಂದರೆ ಆಗಲ್ಲ. ನಿಮಗೆ ಜಿಮೇಲ್ ಲಾಗಿನ್ ಬೇಕು ಅಂದರೆ ಆನ್ ಮಾಡ್ಕೊಳ್ಕೊಳ್ಳಿ. ಓಕೆನಾ, ನೀವು ಈಗ ID ಮತ್ತು ಮೊಬೈಲ್ ನಂಬರ್ ಆಗಿ ಲಾಗಿನ್ ಆಗ್ಬೋದು. ಇದು ಆನ್ ಮಾಡಿದ್ರೆ ಜಿಮೇಲಿಂದ ಆಗಲ್ಲ. ಆಫ್ ಇಟ್ಟರೆ ನೀವು ಜಿಮೇಲನ್ನು ಕೂಡ ಲಾಗಿನ್ ಹಾಕೋಬೋದು. ಓಕೆನಾ, ಇಷ್ಟೇ ಫ್ರೆಂಡ್ಸು. ಇಷ್ಟ ಆದಮೇಲೆ ನಿಮಗೆ ಅಕೌಂಟು ರಿಜಿಸ್ಟ್ರೇಷನ್ ಆಯಿತು, ವೆರಿಫಿಕೇಷನ್ ಕೂಡ ಆಯಿತು. ಏನು ಡಿಪಾಸಿಟ್ ಮಾಡೋದು ಆಡಿ ವಿಡ್ರಾ ಮಾಡೋದು ಅಷ್ಟೇ ಫ್ರೆಂಡ್ಸು. ಇದರಲ್ಲಿ ನಿಮಗೆ ಅಷ್ಟೇ ಸ್ಪೀಡ್ ವಿಡ್ರಾ ಡಿಪಾಸಿಟ್ ಕಾರ್ಡು ಇದೆ ಫ್ರೆಂಡ್ಸು, ಮತ್ತು ಕಸ್ಟಮರ್ ಸರ್ವಿಸ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆನಾ, ನಿಮಗೆ ಏನಾದರೂ ಡೌಟ್ ಇದ್ದರೆ ಹೇಳಿದನೆಲ್ಲ ನಂಗೆ ಕಾಂಟ್ಯಾಕ್ಟ್ ಮಾಡಿ ಟೆಲಿಗ್ರಾಮಲ್ಲಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಟೆಲಿಗ್ರಾಮ್ ಚಾನಲಲ್ಲಿ ರಿಪ್ಲೈ ಮಾಡ್ತೀನಿ. ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೆ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಿಮ್ಮ ಹತ್ರ ಇದು ಮೆಗಾ ಫ್ರೀ ರಿಜಿಸ್ಟ್ರೇಷನ್ ಆಯಿತು. ನಿಮ್ಮದು ID ಯಾವುದು ಅಂತ ತಿಳಿಸ್ಕೊಡ್ತೀನಿ. ID ಅಂದರೆ ನಿಮಗೆ ಲಾಗಿನ್ ನೆಕ್ಸ್ಟ್ ಫ್ಯೂಚರ್ ID ಬೇಕಾಗುತ್ತೆ ಲಾಗಿನ್ಗೆ, ಅದು ಎಲ್ಲಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೆನು ಅಂತ ಇರುತ್ತಲ್ಲ, ಮೆನುಗೆ ಹೋಗಿ. ಮೆನು ಹೋದರೆ ನಿಮಗೆ ಡಿಪಾಸಿಟ್ ಆಪ್ಷನ್ ತೋರಿಸ್ತುಂಟು ಮೇಲ್ಗಡೆ. ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನಿಮ್ಮದು ID. ಓಕೆನಾ, 1179 ಅಂತ ಇರುತ್ತೆ. ಇದು ನನ್ನ ID, ನಿಮ್ಮ ID ಕೂಡ ಇದೇ ಥರ ನಂಬರಲ್ಲಿ ಇರುತ್ತೆ ಫ್ರೆಂಡ್ಸ್. ಅದು ನಿಮ್ಮ ID. ನೆಕ್ಸ್ಟ್ ಫ್ಯೂಚರಿಗೆ ನೀವು ಅಕೌಂಟ್ ಲಾಗಿನ್ ಆಗಲಿಕ್ಕೆ ಅದು ID ಹಾಕಿ ಲಾಗಿನ್ ಆಗಬೇಕು. ನಿಮಗೀಗ ನಾನು ID ಮರ್ತೋಯ್ತು, ಲಾಗಿನ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. IDಲಿ ಇದೇ IDಲಿ ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ನಾವು ಲಾಗಿನ್ ಆಗಬೇಕು, ರಿಜಿಸ್ಟ್ರೇಷನ್ ಆಯ್ತಲ್ಲ, ಈಗ ಲಾಗಿನ್ ಆಗಬೇಕು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಕೊಟ್ಟರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ID ತೋರಿಸ್ತಾ ಉಂಟಲ್ಲ, ನಂದು ID ತೋರಿಸ್ತಾ ಉಂಟು. ಇಲ್ಲಿ ನೀವು ಇಲ್ಲಿ ID ಇಲ್ಲಿ ಹಾಕ್ಬೋದು. ಇಲ್ಲಿ ಹಾಕಿ ಇಲ್ಲಿ ನಿಮ್ಮ ಪಾಸ್ವರ್ಡ್ ಹಾಕಿ ಲಾಗಿನ್ ಆಡ್ಬೋದು. ನಿಮ್ಮ ಹತ್ರ ಒಳ್ಳೆ ID ಮರ್ತೋಯ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಮೊಬೈಲ್ ಚಿಹ್ನೆ ಇದ್ದರೆ ಮೊಬೈಲ್ ಚಿಹ್ನೆ ಮೇಲೆ ಓಕೆ ಕೊಡಿ. ಓಕೆ ಕೊಟ್ಟರೆ ಮೇಲೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಆಗಿದೋ ಆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ನಿಮಗೆ ID ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ. ಒಂದು ವೇಳೆ ನಿಮ್ಮ ಪಾಸ್ವರ್ಡೇ ಮರ್ತೋಯ್ತು ಅಂದರೆ ಕೆಳಗಡೆ ಫಾರ್ಗಡ್ ಪಾಸ್ವರ್ಡ್ ಅಂತ ಇರುತ್ತೆ. ಫಾರ್ಗಡ್ ಪಾಸ್ವರ್ಡ್ ಮೇಲೆ ಹೋದರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮದು ಮೆಸೇಜ್ ಬರುತ್ತೆ. OTP ಹಾಕಿ ನಿಮಗೆ ಹೊಸ ಪಾಸ್ವರ್ಡ್ ಸೆಟ್ ಮಾಡೋಕ್ಕೆ ಕೇಳುತ್ತೆ. ಎರಡು ಸಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಇಲ್ಲ ಮೊಬೈಲ್ ನಂಬರ್ ಬೇಡ ಜಿಮೇಲ್ ಮಾಡ್ತೀನಿ ಅಂದರೆ ಜಿಮೇಲ್ ಕೂಡ ಹಾಕಿ ರಿಕವರ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ, ನಿಮಗೆ ಇಷ್ಟೇ ಸಿಂಪಲ್ ಆಗಿದೆ ಫ್ರೆಂಡ್ಸ್. ಓಕೆನಾ, ಇದು ತುಂಬ ಚೆನ್ನಾಗಿದೆ. ಇದು ಯೂಸ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟ್ರೇಷನ್ ಲಿಂಕು ನಾನು ಕಮೆಂಟ್ ಬಾಕ್ಸಲ್ಲಿ ಇರ್ತಾರೆ. ಅಲ್ಲಿ ನಿಮಗೆ ಗೋ ಬಾಕ್ಸ್ ಅಂತ ಪ್ರೊಮೋ ಕೋಡ್ ಕೂಡ ಇರುತ್ತೆ. ಹಾಕಿ ರಿಜಿಸ್ಟರ್ ಆಗಿ ನಿಮಗೆ ಡಬಲ್ ಅಮೌಂಟ್ ಸಿಗುತ್ತೆ ಡಿಪಾಸಿಟ್ ಮಾಡ್ತಾ ಓಕೆನಾ. ಮತ್ತು ಟೆಲಿಗ್ರಾಮ್ ಕೂಡ ಇದೆ ಫ್ರೆಂಡ್ಸು, ಜಾಯ್ನ್ ಆಗಿ. ಓಕೆ, ನಿಮಗೆ ಲಿಂಕ್ ಕೂಡ ಇಲ್ಲೇ ನೋಡ್ತಾ ಇರ್ಬೋದು. ಬೇರೆ ಲಿಂಕ್ ಕೂಡ ಇದೆ, ಮೆಗಾ ಫರ್ ಇಲ್ಲಿದೆ, ಪ್ರೊಮೋ ಕೋಡ್ ಕೂಡ ಇಲ್ಲಿಟ್ಟಿದೆ ನೋಡ್ಕೋಬೋದು. ಮತ್ತು ಇಲ್ಲಿ ನಿಮಗೆ ಜಾಯ್ನ್ ಆಗ್ತೀನಿ ಅಂದರೆ ಪ್ರಿಡಿಕ್ಷನ್ ಚಾನಲ್ ಬೇಕಂದರೆ ಇಲ್ಲಿ 2 ಚಾನಲ್ ಇದೆ, ಜಾಯ್ನ್ ಆಗಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಡಿಪಾಸಿಟ್ ವಿಡ್ರಾ ಆಗಿರ್ಬೋದು, ಮತ್ತು ಅಕೌಂಟು ಲಿಂಕ್ ಆಗ್ತಾಯಿಲ್ಲ ಅಂದರೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಓಕೆ, ಧನ್ಯವಾದ.